ಶಿಡ್ಲಘಟ್ಟ ಪೌರಾಯುಕ್ತಿಗೆ ಈ ಬೆದರಿಕೆ ಹಾಕಿದ್ನಲ್ಲ ಈ ಧಮ್ಕಿ ವೀರ, ನಿನ್ನನ್ನು ಓಡಿಸ್ಬಿಡ್ತೀನಿ, ನಿನ್ನನ್ನು ಚಪ್ಪಲಿಲಿ ಹೊಡಿಸ್ಬಿಡ್ತೀನಿ ಅಂತ ಹೇಳಿ, ಈಗ ಆತನೇ ಆ ಊರನ್ನ ಬಿಟ್ಟು ಊರೂರನ್ನ ಅಲಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆತ ಎಲ್ಲಿದ್ದಾನೆ ಅನ್ನುವಂತಹ ಸುಳಿವು ಸಿಕ್ಕಿದ್ರು ಸಹ ಪೊಲೀಸರು ಬಂಧನ ಮಾಡ್ತಾ ಇಲ್ಲ. ಈ 12 ದಿನ ಆದ್ರೂ ಯಾಕೆ ಬಂಧನ ಮಾಡಿಲ್ಲ ಅಂತ ಜನ ಛೀಮಾರಿ ಹಾಕ್ತಿದ್ದಾರೆ. ಇದರ ಒಂದು ವರದಿ ಇಲ್ಲಿದೆ. ಪೊಲೀಸರ ಕಣ್ತಪ್ಪಿಸಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಎಸ್ಕೇಪ್. ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡುವಲ್ಲಿ ಪೊಲೀಸರು ಫ್ಲಾಪ್. ಮಂಗಳೂರಿನಲ್ಲೇ 3 ದಿನಗಳಿಂದ ಆವಿತುಕೊಂಡಿದ್ದ ರಾಜೀವ್ ಗೌಡ ಅನಧಿಕೃತ ಬ್ಯಾನರ್ ತೆರವು ಮಾಡಿದ್ದಕ್ಕೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಕರೆ ಮಾಡಿ ಧಮ್ಕಿ ಹಾಕಿದ ಪುಡಾರಿ ವೀರ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನೇ ಈಗ ರಾಜ್ಯ ಬಿಟ್ಟು ಪರಾರಿಯಾಗಿದ್ದಾನೆ. ಒಂದಲ್ಲ ಎರಡಲ್ಲ ಅಂತ ಬರೋಬ್ಬರಿ 12 ದಿನಗಳಿಂದ ರಾಜೀವ್ ಗೌಡನೇ ಬಂಧನದ ಭೀತಿಯಿಂದ ಊರೂರು ಅಲಿಯುವಂತಾಗಿದೆ. ಜಾಮೀನು ಪಡೆದು ಬಂದು ಅಬ್ಬರಿಸೋಣ ಅಂದುಕೊಂಡಿದ್ದ ರಾಜೀವ್ ಗೌಡನಿಗೆ ನ್ಯಾಯಾಲಯವು ಜಾಮೀನು ಅರ್ಜಿ ವಜಾ ಮಾಡಿ ಮುಖಕ್ಕೆ ಮಂಗಳಾರತಿ ಮಾಡಿದೆ. ಇನ್ನು ಕೆಪಿಸಿಸಿ ಸಹ ಪಕ್ಷದಿಂದ ಅಮಾನತು ಮಾಡಿ ಶಾಕ್ ಕೊಟ್ಟಿತ್ತು. ಮತ್ತೊಂದೆಡೆ ಹೈಕೋರ್ಟ್ನಲ್ಲೂ ಎಫ್ಐಆರ್ ರದ್ದು ಕೋರಿ ಹಾಕಿದ್ದ ಅರ್ಜಿ ಸಹ ವಜಾಗೊಂಡಿತ್ತು. ಹೀಗೆ ಶಾಕ್ ಮೇಲೆ ಶಾಕ್ಗೆ ರಾಜೀವ್ ಗೌಡ ಒಳಗಾಗಿದ್ದಾನೆ. ಇನ್ನು ಒಂದಲ್ಲ ಎರಡಲ್ಲ ಅಂತ 12 ದಿನಗಳಿಂದಲೂ 16 ತಂಡಗಳನ್ನ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಪೊಲೀಸರು ಹಗಲು ರಾತ್ರಿ ಎನ್ನದೆ ನಿದ್ದೆ ಊಟ ಬಿಟ್ಟು ರಾಜೀವ್ ಗೌಡನಿಗಾಗಿ ಹುಡುಕಾಟ ನಡೆಸುತ್ತಿದ್ದಾರೆ. ಆದರೆ ರಾಜೀವ್ ಗೌಡ ಮಾತ್ರ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗುತ್ತಲೇ ಇದ್ದಾನೆ. ಕಳೆದ 3 ದಿನಗಳಿಂದಲೂ ಮಂಗಳೂರಿನಲ್ಲೇ ಇದ್ದ ಮಾಹಿತಿ ಮೇರೆಗೆ ಪೊಲೀಸರು ಹೋಗುವಷ್ಟರಲ್ಲಿ ಮಂಗಳೂರಿನ ರೈಲ್ವೆ ಸ್ಟೇಷನ್ನಲ್ಲಿ ರಾಜೀವ್ ಗೌಡ ಕಾರು ಬಿಟ್ಟು ರಾಜ್ಯ ಬಿಟ್ಟು ಪರಾರಿಯಾಗಿದ್ದಾನೆ. ಇನ್ನು ಸ್ವತಃ ಸಿಎಂ ಸಿದ್ದರಾಮಯ್ಯ ಸಹ ರಾಜೀವ್ ಗೌಡ ಬಂಧನ ಮಾಡದ ಪೊಲೀಸರ ನಡೆ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಪೊಲೀಸ್ ಇಲಾಖೆ ಬಗ್ಗೆ ಸಿಎಂ ಗರಂ ಆಗಿದ್ದಾರೆ. ಇದರ ನಡುವೆ ಮಾತನಾಡಿರುವ ಗೃಹ ಸಚಿವರು ಸಹ ಪೊಲೀಸರಿಗೆ ಸೀರಿಯಸ್ ಆಗಿ ಹೇಳಿದ್ದೇನೆ, ಅರೆಸ್ಟ್ ಮಾಡಿ ಅಂತ. ಆದ್ರೆ ಅವನು ತಪ್ಪಿಸಿಕೊಂಡು ಹೋಗಿದ್ದಾನೆ ಎಂದರು. ನಾನು ಬಹಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ. ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ. ಅಷ್ಟರಲ್ಲಿ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ? ಅವನು ಖಂಡಿತವಾಗಿ ಹಿಡ್ದಾಕ್ತೀವಿ. ಅದರಲ್ಲಿ ಯಾವುದೇ ಮುಲಾಜು ಇಲ್ಲ, ಯಾವುದೇ ನಾವು ಕಾಂಪ್ರಮೈಸ್ ಕೂಡ ಇಲ್ಲ, ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ. ಮತ್ತೊಂದೆಡೆ ರಾಜೀವ್ ಗೌಡ ಮಂಗಳೂರಿನಿಂದ ಬೆಂಗಳೂರಿನ ಸಹೋದರಿಗೆ ಕರೆ ಮಾಡಿ ಮಾತನಾಡಿದ್ದಾರೆ ಎನ್ನಲಾಗಿದ್ದು, ಸಹೋದರಿಯನ್ನ ಸಹ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದರ ನಡುವೆ ರಾಜೀವ್ ಗೌಡ ಪತ್ನಿ ಸಹನಾ ಸಹ ಪೊಲೀಸರ ಸಂಪರ್ಕಕ್ಕೆ ಸಿಗದೆ ಓಡಾಡುತ್ತಿದ್ದಾರೆ ಎನ್ನಲಾಗಿದೆ. ಒಟ್ನಲ್ಲಿ ಪ್ರಕರಣ ದಾಖಲಾಗಿ 12 ದಿನಗಳೇ ಆಗುತ್ತಿದ್ರು. ರಾಜೀವ್ ಗೌಡನನ್ನ ಬಂಧಿಸುವಲ್ಲಿ ಚಿಕ್ಕಬಳ್ಳಾಪುರ ಪೊಲೀಸರು ಸದ್ಯಕ್ಕೆ ಸಂಪೂರ್ಣ ವಿಫಲರಾಗಿದ್ದಾರೆ. ಹೀಗಾಗಿ ಬಿಜೆಪಿ ಜೆಡಿಎಸ್ ಪೊಲೀಸರ ಕಾರ್ಯವೈಖರಿಯನ್ನೇ ಖಂಡಿಸುತ್ತಿದ್ರೆ, ಜನಸಾಮಾನ್ಯರು ಸಚಿವರೇ ರಾಜೀವ್ ಗೌಡನನ್ನ ರಕ್ಷಣೆ ಮಾಡ್ತಿದ್ದಾರೆ ಅಂತ ಛೀಮಾರಿ ಹಾಕ್ತಿದ್ದಾರೆ. ಹೀಗಾಗಿ ಸಿಎಂ ಸೀರಿಯಸ್ ಆಗಿ ಅರೆಸ್ಟ್ ಮಾಡಿ ಅಂತ ಹೇಳಿದ್ರು ಬಂಧಿಸದ ಪೊಲೀಸರ ತಲೆದಂಡವೂ ಆಗಲಿದೆ ಎನ್ನಲಾಗಿದೆ. ಕ್ಯಾಮರಾಮನ್ ಪ್ರಕಾಶ್ ಜೊತೆ ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.